ನಮಸ್ತೆ ಎಲ್ಲರಿಗೂ. ಬನ್ನಿ ಕರೆಂಟ್ ಎನರ್ಜಿ ಅಪ್ಡೇಟ್ ಏನಿದೆ ನೋಡೋಣ. ಏನಾಗುತ್ತೆ, ಏನಾಗ್ತಾ ಇದೆ, ಏನು ಬರುತ್ತೆ, ಏನು ಬರೋದ್ರಲ್ಲಿ ಇದೆ. Eight of Wand. Oh, very special 8 month. ಅಕ್ಟೋಬರ್ ಒಳಗೆ, ಆಗಸ್ಟ್ ಅಕ್ಟೋಬರ್, ಯಾರೋ ನಿಮ್ಮ ಜೀವನಕ್ಕೆ ಬರುವಂತ ಪ್ರಯತ್ನ ಪಡ್ತಿದ್ದಾರೆ. ನೀವು ಯಾರ್ದೋ ಜೀವನಕ್ಕೆ ಹೋಗುವಂತ ಪ್ರಯತ್ನನ ಪಡ್ತಿದ್ದೀರಾ. ಬ್ಲಾಕ್ ಮಾಡಿರೋರು ರಿಯೂನಿಯನ್ ಆಗ್ತಾರೆ, ವಾಪಸ್ ಬರ್ತಾರೆ. ಬ್ಲಾಕ್ ಓಪನ್ ಮಾಡ್ತಾರೆ, ನಿಮ್ಮ ಎಕ್ಸ್ ವಾಪಸ್ ಬರ್ತಾರೆ. ವಾವ್, ಡೆಫಿನೆಟ್ಲಿ ಬರ್ತಾರೆ. ಓ ಓ ವಾವ್, ಇಷ್ಟು ಕಾರ್ಡ್ ಹೇಳಬೇಕಾ ಇವಾಗ? ನೋಡಿ, ಬಂದಿದೆ ಅಂದಮೇಲೆ ಹೇಳಬೇಕು ಅಲ್ವಾ? ಓ ವಾವ್ ವಾವ್, 6 ಎನರ್ಜಿ, 8 ಎನರ್ಜಿ, 3 ಎನರ್ಜಿ, 9 ಎನರ್ಜಿ ತುಂಬ ಇದೆ. ಸೊ ರಿಯೂನಿಯನ್ ಆಗುತ್ತೆ, ಫೈನಾನ್ಷಿಯಲಿ ಸಕ್ಸಸ್ ಇದೆ, ಜಾಬ್ ಬರುತ್ತೆ, ಒಳ್ಳೆ ಪಾರ್ಟ್ನರ್ ಸಿಗ್ತಾರೆ. ಮ್ಯಾರೇಜ್ ಪಾರ್ಟ್ನರು, ಬಿಸ್ನೆಸ್ ಪಾರ್ಟ್ನರು ಇಬ್ರು ಒಟ್ಟೊಟ್ಟಿಗೆ ಸಿಗ್ತಾರೆ. ವೀಲ್ ಆಫ್ ಫಾರ್ಚೂನ್, ನಿಮ್ಮ ಲಕ್ಕಿ ಟೈಮ್ ಈಗ ಶುರುವಾಗಿದೆ. ಬಿಗಿನ್ಸ್ ಅಂತ ಇವಾಗ ಬಿಗಿನ್ ಆಗಿದೆ. ರಿಯೂನಿಯನ್ ಎನರ್ಜಿ ಇದೆ. ಮಕ್ಕಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಸೊ ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆ ಇದೆ. ಡಿವೋರ್ಸ್ ಆಗಿ ಬೇಡ ನೀನು ಅಂತ ಬಿಟ್ಟು ಹೋಗಿದ್ದವರು ವಾಪಸ್ ಬಂದು ನಿಮ್ಮನ್ನೇ ಭೇಟಿ ಆಗ್ತಾರೆ. ಈವನ್ ಅವರಿಗೆ ಬೇರೆ ಮದ್ವೆ ಆಗಿದ್ರು ಕೂಡ ನಿಮ್ ಜೊತೆನೆ ಇರ್ತಾರೆ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗುತ್ತೆ. ಕೆಲವ್ರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿದೆ. ಬಿಸ್ನೆಸ್ ಚೆನ್ನಾಗಾಗತ್ತೆ. ಫೈನಾನ್ಷಿಯಲ್ ಸ್ಟೇಟಸ್ ಅಪ್ಗ್ರೇಡ್ ಆಗತ್ತೆ. ನಿಮ್ಮ ಲೈಫ್ ಸ್ಟೈಲ್ ಹೈ ಆಗತ್ತೆ. ಹೊಸ ಮನೆ ಕೊಂಡ್ಕೊಳ್ತೀರಾ, ಹೊಸ ಗಾಡಿ ಕೊಂಡ್ಕೊಳ್ತೀರಾ, ಹೊಸ ಜಾಗ ಜಮೀನು ಖರೀದಿ ಮಾಡುವಂತ ಸಾಧ್ಯತೆ ಇದೆ. ದುಡ್ಡಿಡಕ್ ಜಾಗ ಇಲ್ಲ ಅನ್ಬಿಟ್ಟು ಏನೋ ಒಂದು ಬೀರುನೆ ಕಟ್ಟಿಸಿ ದುಡ್ಡಿಡ್ತಿದ್ದಾರೆ ಯಾರೋ ಇಲ್ಲಿ. ನಮ್ಗೊಂಚೂರು ಕೊಡಿ. ಓಕೆ, ಸೊ ಒಂಚೂರು ದಾನ ಧರ್ಮ ಮಾಡ್ಬೋದಲ್ಲ, ಇರೋ ಅಷ್ಟೇ. ಇಲ್ಲ ಅಂದ್ರೆ ದಾನ ಧರ್ಮ ಮಾಡೋ ಅಷ್ಟು ಜನಗಳು ಇವಾಗ ತುಂಬಾ ಕೆಟ್ಟೋಗಿದ್ದಾರೆ. ದುಡ್ಡಿದ್ರು ಇಲ್ಲ ಅಂತ ಇರ್ತಾರೆ. ಸೊ ಹಾಗಾಗಿ ಸ್ವಲ್ಪ ನಿಜವಾಗ್ಲೂ ಹುಡುಕಿ ಯಾರಿಗೆ ನಿಜವಾಗ್ಲೂ ಅಗತ್ಯ ಇದೆಯೋ ಅವರಿಗೆ ಮಾಡಿ. ನೀವ್ ಎಲ್ಲಿ ಜಾಬ್ ಮಾಡ್ತಿರೋ ಅಲ್ಲಿ ಅವ್ರ ಜೊತೆನೆ ನಿಮ್ಗೆ ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ. ಯಾರು ನಿಮ್ಮಿಂದ ಸ್ವಲ್ಪ ದೂರ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಓಕೆ, ವಾವ್, ಏಸ್ ಆಫ್ ಒನ್. ಸ್ವಲ್ಪ ಬೇಜಾರಿತ್ತು ಈ ಕಾರ್ಡ್ಸ್ ಎಲ್ಲ ನೋಡಿ, ಫುಲ್ ಖುಷಿಯಾಗೋಯ್ತು. ಹೊಸ ಕೆಲಸ, ಹೊಸ ಜಾಬು, ಹೊಸ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಎಲ್ಲವೂ ಕೂಡ ಬರ್ತಾ ಇದೆ. ಹೊಸ ರೀತಿಲಿ ಜೀವನ ಶುರು ಆಗ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಜಾಬ್ ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ ಅದು ಕೂಡ ಆಗತ್ತೆ. ಯಾರಿಗೋ ಹೊಸ ಅಧಿಕಾರ ಕೂಡ ಸಿಗೋದ್ರಲ್ಲಿ ಇದೆ ಇಲ್ಲಿ. ವಾವ್, ಫೈನಾನ್ಷಿಯಲಿ ಚೆನ್ನಾಗಾಗ್ಬಿಟ್ರೇನೆ ಸಾಕು. ಇನ್ ಕೆಲವ್ರು ಇದಾರೆ, ಅವ್ರ ಮುಂದೆ ಸ್ವರ್ಗನೇ ತಂದು ನಿಲ್ಸಿದ್ರು ಅವ್ರಿಗೆ ಖುಷಿ ಆಗೋದಿಲ್ಲ. ಅವರಿಗೆ ಯಾರಿದ್ರೂ ಸಮಾಧಾನ ಆಗೋದಿಲ್ಲ, ಏನಿದ್ರೂ ಸಮಾಧಾನ ಆಗೋದಿಲ್ಲ. ಹುಳುಕು ಮನ್ಸು ಅವ್ರದ್ದು, ಹುಳುಕು ಬುದ್ಧಿ ಅಂತ ಹೇಳಬಹುದು. ಅಂಥವ್ರಿಗೆ ಏನ್ ಕೊಟ್ರು ಅವ್ರು ಬೋರಿಂದ ಹೊರಗೆ ಬರ್ತಿಲ್ಲ, ಏನ್ ಕೊಟ್ರು ಅವರು ಖುಷಿ ಆಗ್ತಿಲ್ಲ. ಸೊ ಎಲ್ಲಾ ರೀತಿಲೂ ಅವ್ರನ್ನ ಅವರು ಹೆಚ್ಚು ತೊಂದರೆಗೆ ಈಡ್ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಬರ್ತಿರುವಂತ ಅವಕಾಶನ ಒಪ್ಕೊಂಡ್ರೆ ನೀವು ಬುದ್ಧಿವಂತರಾಗ್ತೀರಾ, ಇಲ್ಲ ಅಂದ್ರೆ ನಿಮ್ಮ ಅವನತಿಗೆ ನೀವ ಕಾರಣ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಕ್ವೀನ್ ಆಫ್ ಸೋರ್ಡ್ಸ್, ಕಿಂಗ್ ಆಫ್ ಕಪ್. ಸೊ ಒಂದು ಮಿಸ್ ಮ್ಯಾಚ್ ಎನರ್ಜಿ ಇದೆ ಇಲ್ಲಿ. ಸೊ ನೀವು ಯಾರನ್ನ ಇಷ್ಟಪಡ್ತಿದ್ದೀರೋ ಅವರು ನಿಮ್ಮ ಸೋಲ್ಮೇಟ್ ಆಗ್ಲಿ, ಟ್ವಿನ್ ಫ್ಲೇಮ್ ಆಗ್ಲಿ ಅಲ್ಲ, ಬಟ್ ವೈಬ್ ಇದೆ. ವೈಬ್ ಇರೋ ಹೊತ್ತಿಗೆ ಇಬ್ರಲ್ಲೂ ಒಂದು
ರಿಯೂನಿಯನ್ ಎನರ್ಜಿ ಬಂದಿ ಹೋಗ್ತಾ ಇದೆ, ಬಟ್ ನೀವಿಬ್ರು ಒಂದಾಗೋದು ಸ್ವಲ್ಪ ಡೌಟ್ ಇದೆ, ಮಿಸ್ ಮ್ಯಾಚಿಗೆ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದಷ್ಟು ಕೆಲಸನ ಮಾಡ್ತೀರಾ, ಹೊಸ ವಿದ್ಯೆನ ಕಲಿಯುವಂತ ಸಾಧ್ಯತೆ ಇದೆ. ರೆಡ್ ಕಲರ್ ಕಾರ್ ತಗೊಳ್ಳುವಂತ ಸಾಧ್ಯತೆ ಇದೆ. ರೆಡ್ ಅಥವಾ ಗೋಲ್ಡ್ ಬ್ರೌನ್ ಅಥವಾ ಡಸ್ಕಿ ಕಲರ್ ಅಥವಾ ಪರ್ಪಲ್ ಕಲರ್ ಕಾರೋ ಬೈಕೋ ಏನೋ ತಗೊಳ್ತೀರಾ, ವಿತ್ ಸಿಲ್ವರ್ ಡಾಟ್ ಇರುವಂತದ್ದು ಕೂಡ ತಗೊಳ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಕೆರಿಯರ್ ತುಂಬಾ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಹೊಸ ಬಿಸ್ನೆಸ್ ಶುರು ಮಾಡ್ತೀರಾ, ಕೆರಿಯರ್ ಅಲ್ಲಿ ಸಕ್ಸಸ್ ನೋಡ್ತೀರಾ, ಪ್ರಮೋಷನ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಸಾಕಷ್ಟು ಟ್ರಾವೆಲಿಂಗ್ ಕೂಡ ಮಾಡ್ತೀರಾ ಅನ್ನುವಂಥದ್ದು ಇದೆ. ಹೆಚ್ಚು ಹೆಸರು ಮಾಡ್ತೀರಾ, ಸ್ಥಾನಮಾನ ಗೌರವಗಳನ್ನ ಸಂಪಾದನೆ ಮಾಡ್ತೀರಾ. ಒಂದೇ ಸತಿ ಹೇಳೋದಾದ್ರೆ ಬಂಪರ್ ಲಾಟ್ರಿ ನಿಮ್ಮ ಲೈಫಿಗೆ ಹೊಡೆದಂಗೆ ಆಗತ್ತೆ ಮುಂದಿನ ದಿನಗಳು. ಕರೆಂಟ್ ಎನರ್ಜಿ ಹಾಗಿದೆ, ಮಿಸ್ಯೂಸ್ ಮಾಡ್ಕೊಳ್ಬೇಡಿ, ಈ ಮಿಸ್ಟೇಕ್ ಮತ್ತೆ ಮಾಡಬೇಡಿ, ಇದನ್ನ ಫುಲ್ ಗ್ರಾಬ್ ಇಟ್ ಅನ್ನುವಂಥ ರೀತಿಲಿ ಇದೆ. ಸೊ ನೆವರ್ ಬಿಫೋರ್ ಅನ್ನುವಂಥ ರೀತಿಲಿ ಇದೆ. ಮುಂದಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಹಿಂದೆ ಅಂತೂ ಬಂದಿಲ್ಲ. ಈಗ ಸಿಕ್ಕಿರುವಂತ ಒನ್ ಅಂಡ್ ಓನ್ಲಿ ಅವಕಾಶ ಇದು. ಯಾರ್ಯಾರು ನೋಡ್ತಿದ್ದೀರೋ ಅಷ್ಟು ಜನಕ್ಕೂ ಇದೆ ಇದು. ಯಾರ್ಯಾರು ನೋಡ್ತಿದ್ದೀರೋ ಅಷ್ಟು ಜನಕ್ಕೂ ಇದಿದೆ. ದಯವಿಟ್ಟು ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಸದುಪಯೋಗ ಪಡಿಸ್ಕೊಂಡು ಈ ಅವಕಾಶದಲ್ಲಿ ನೀವು ಒಬ್ಬ ಸ್ಟಾರ್ ಆಗ್ತಿರೋ, ಹೆಸರುವಾಸಿ ಆಗ್ತಿರೋ, ದುಡ್ಡು ಮಾಡ್ತಿರೋ, ಗೌರವ ಸಂಪಾದನೆ ಮಾಡ್ತಿರೋ ಅಥವಾ ಆಸ್ತಿ ಮಾಡ್ಕೊಳ್ತಿರೋ, ನಿಮಗ್ ಬಿಟ್ಟಂತ ವಿಚಾರ. ಎಲ್ಲವೂ ಕೂಡ ಸಾಧ್ಯ ಇದೆ, ಮಾಡ್ಕೊಳ್ಳಿ. ಆಗ್ಲೇ ಹೇಳಿದೆ ಒಂದು ಮಿಸ್ ಮ್ಯಾಚ್ ಇದೆ ಅಂತ. ಸೊ ನೀವ್ ಯಾರನ್ನ ಸೋಲ್ಮೇಟ್ ಅನ್ಕೊಂಡಿದ್ದೀರೋ ಅವರು ಸೋಲ್ಮೇಟ್ ಅಲ್ಲ. ಸೊ ನಿಮ್ಮ ರಿಯಲ್ ಸೋಲ್ಮೇಟ್ ಕೂಡ ನಿಮ್ಗೆ ಈ ವಾರದಲ್ಲಿ ಅಥವಾ ಈ ವರ್ಷದೊಳಗೆ ಬರ್ತಾರೆ ಅನ್ನುವಂಥದ್ದು ಇದೆ. ಅವ್ರ ಜೊತೆ ನಿಮ್ಮ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ. ಅವ್ರು ಹೇಗಿರ್ತಾರೆ ಅಂದ್ರೆ ಸೇಮ್ ನಿಮ್ದೇ ಕ್ಯಾರೆಕ್ಟರ್ ತರ ಇರ್ತಾರೆ. ಸೊ ನೀವೇ ಸೇಮ್ ಹೇಗಿರ್ತೀರೋ ಹಾಗೆ ಅವರ ಎನರ್ಜಿ ಕೂಡ ಇರುತ್ತೆ ಇಲ್ಲಿ ಅನ್ನುವಂಥದ್ದು ಇದೆ. ಸೊ ಕೆಲವರಿಗೆ ನಿಮ್ಮ ಸಿಸ್ಟರಿಗೆ ಕೂಡ ಲವ್ ಮ್ಯಾರೇಜ್ ಆಗೋದಿಲ್ಲ, ಸೊ ಅರೇಂಜ್ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ. ಕೆಲವರಿಗೆ ಎಸ್ ಒಂದೊಳ್ಳೆ ದಿನ ಶುರು ಆಗೋದ್ರಲ್ಲಿ ಇದೆ. ಒಂದ್ ಸ್ವಲ್ಪ ಸಮಸ್ಯೆಗಳು ಇದೆ, ಒಂಚೂರು ಸೂರ್ಯ ಶಾಂತಿ ಕೇಳ್ತಾ ಇದೆ. ಯಾಕಂದ್ರೆ ಸುಳ್ಳು ಹೇಳೋರು ಅಥವಾ ಮೋಸ ಮಾಡೋರು ಅಥವಾ ನೆಗೆಟಿವಿಟಿಯಿಂದ ನಿಮ್ಮ ಲೈಫ್ ಸ್ಟಕ್ ಆಗಿದೆ. ಕೆಲವರಿಗೆ ಆ ನೆಗೆಟಿವಿಟಿಯಿಂದ ಹೊರಗೆ ಬರುವಂತ ಪ್ರಯತ್ನ ಪಟ್ಟಿದ್ದೆ ಆದ್ರೆ ಇನ್ನ ಹೆಚ್ಚಿನ ಆರೋಗ್ಯ ಸುಧಾರಿಸುತ್ತೆ, ಫೈನಾನ್ಷಿಯಲಿ ಚೆನ್ನಾಗಾಗುತ್ತೆ, ಮ್ಯಾರೇಜ್ ಕೂಡ ಆಗುತ್ತೆ, ಪಾಪು ಕೂಡ ಬರುತ್ತೆ, ಜಾಬ್, ಕೆಲ್ಸ, ಆಶೀರ್ವಾದ ಎಲ್ಲವೂ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ. ಯಾರು ನಿಮ್ಮನ್ನ ಇಷ್ಟಪಟ್ಟು ಬೇರೆಯವ್ರನ್ನ ಇಷ್ಟಪಟ್ಟು ಎಲ್ಲ ಆಟ ಆಡ್ತಿದ್ದಾರೆ, ಒಂದೇ ಸತಿ ಇಬ್ಬರು ಮೂವರ್ನ ಆಟ ಆಡಿಸುವಂತ ಪ್ರಯತ್ನ ಪಡ್ತಿದ್ದಾರೆ, ಅವರು ಮುಂದಿನ ದಿನಗಳಲ್ಲಿ ಒಂಟಿಯಾಗಿ ಉಳ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಸೊ ಎಸ್, ನೆವರ್ ಬಿಫೋರ್ ಒಂದು ಗುರುವಿನ ಆಶೀರ್ವಾದ ಕೂಡ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಏನೋ ಒಂದು ಹುಡುಕಾಟ ಮಾಡ್ತಾ ಇದ್ದೀರಾ, ಅಲ್ಲಲ್ಲಿ ಸ್ಟಕ್ ಆಗ್ಬಿಡ್ತಾ ಇದ್ದೀರಾ, ಒಂದು ಕ್ಲಾರಿಟಿ ಅನ್ನೋದು ನಿಮ್ಗೆ ಸಿಗ್ತಾ ಇಲ್ಲ. ಬಟ್ ಈಗ ಸಮಯ ತುಂಬಾ ಚೆನ್ನಾಗಿರೋದ್ರಿಂದ, ಲಕ್ಕಿ ಟೈಮ್ ನಡೀತಾ ಇರೋದ್ರಿಂದ ಈಗ ನೀವೊಂದು ಕ್ಲಾರಿಟಿಗೆ ಬಂದಿದ್ದೆ ಆದ್ರೆ ಇನ್ನ ಹೆಚ್ಚಿನ ಅನುಕೂಲನ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಒಂದಷ್ಟು ಪಿತೃದೋಷ ಕಾಣಿಸ್ತಾ ಇದೆ ಕೆಲವರಿಗೆ ಪ್ರೇತ ಬಾಧೆ ಕಾಣಿಸ್ತಾ ಇದೆ. ಈ ಪ್ರೇತ ಬಾಧೆಯಿಂದ, ಪಿತೃದೋಷದಿಂದ ನಿವಾರಣೆ ಮಾಡ್ಕೊಂಡ್ರೆ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಎಲ್ಲರಿಗೂ ಅಲ್ಲ, ಇದೆಲ್ಲ ನಿಮ್ ಜೀವನದಲ್ಲಿ ಕರೆಂಟ್ಲಿ ಆರೋಗ್ಯ ಸಮಸ್ಯೆ, ಥರ್ಡ್ ಪಾರ್ಟಿ ಸಿಚುವೇಶನ್, ಫೈನಾನ್ಷಿಯಲ್ ವಿಚಾರಕ್ಕೆ ಮತ್ತೆ ಲವ್ ವಿಚಾರಕ್ಕೆ ಸಮಸ್ಯೆ ನಡೀತಾ ಇರಬಹುದು. ಅದೇ ಗುಂಗಲ್ಲಿ ಇರಬೇಡಿ, ಅದರಿಂದ ಹೊರಗ್ ಬಂದಾಗಿದೆ. ಸಾಕಷ್ಟು ಒಳ್ಳೆ ಅವಕಾಶಗಳು ನಡೀತಾ ಇದೆ. ಇನ್ನ ಇದೇ ನಿಮ್ ಜೀವನದಲ್ಲಿ ನಡೀತಿದೆ ಅಂದ್ರೆ ಈಗ ನಿಮ್ಮ ಒಂದು ಸ್ಟೆಪ್, ಒಂದೇ ಒಂದ್ಸತಿ ಕಾಲು ಎತ್ತಿ ಆಚೆ ಇಟ್ರೆ ಒಂದು ಹೊಸ ಬದುಕು, ಒಂದು ಹೊಸ ಆಸೆ, ಒಂದು ಹೊಸ ಆಕಾಂಕ್ಷೆಗೆ ನಿಮ್ಮ ಜೀವನ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ಒಂದು ಹೊಸ ದಾರಿ ನಿಮ್ಗೋಸ್ಕರ ಕಾಯ್ತಾ ಇದೆ, ಸ್ಟಕ್ ಆಗ್ಬೇಡಿ ಅನ್ನುವಂಥದ್ದು ಇದೆ. ನಿಮ್ ಲೈಫ್ ಅಲ್ಲಿ ಎಕ್ಸ್ ಬಂದ್ರೆ ಮತ್ತೆ ಮೋಸ ಮಾಡಿ ಹೋಗ್ತಾರೆ. ಯಾವುದೇ ಅವಕಾಶನ ಕೊಡಬೇಡಿ ನಿಮ್ಮ ಎಕ್ಸಿಗೆ ಮತ್ತೊಮ್ಮೆ ಜೀವನದಲ್ಲಿ ಅನ್ನುವಂಥದ್ದು ಇದೆ. ಅದು ನಿಮಗ್ ಬಿಟ್ಟಂತಹ ವಿಚಾರ. 666 ಇದೆ, 777 ಇದೆ, 888 ಇದೆ, 222 ಇದೆ. ಸೊ ಸಾಕಷ್ಟು ಎನರ್ಜಿ 33 ಇದೆ. ಓಕೆ, ಸೊ ಕಿಂಗ್ ಆಫ್ ವಾಂಡ್ ಕೂಡ ಇದೆ ಇಲ್ಲಿ, ಕಿಂಗ್ ಆಫ್ ಕಪ್ ಕೂಡ ಇದೆ, ಕಿಂಗ್ ಆಫ್ ಸೋರ್ಸ್ ಕೂಡ ಇದೆ. ಸಾಕಷ್ಟು ಕಿಂಗ್ ಎನರ್ಜಿಯಲ್ಲಿ ಇದೀರಾ. ಫೆಮಿನೈನ್ ಎನರ್ಜಿಗಿಂತ ಮಸ್ಕ್ಯುಲಿನ್ ಎನರ್ಜಿ ಹೆಚ್ಚು ಆಕ್ಟಿವ್ ಅಲ್ಲಿ ಇದೆ ಅನ್ನುವಂಥದ್ದು ಇದೆ. ಒಬ್ರಲ್ಲ ಇಬ್ರಲ್ಲ, ಮೂರ್ ಆಫರ್ಸ್ ಇದೆ. ಮೂರ್ ಜನ ನಿಮ್ಮನ್ನ ಲವ್ ಮಾಡ್ತಿದ್ದಾರೆ, ಮೂರ್ ಜನ ನಿಮ್ಗೆ ಪ್ರಪೋಸಲ್ ಕೊಡೋದಕ್ಕೆ ಕಾಯ್ತಾ ಇದ್ದಾರೆ. ಸೊ ಈ ತಿಂಗಳಿಂದಾನೇ, ಸೊ ನೆಕ್ಸ್ಟ್ ಲಾಸ್ಟ್ ತಿಂಗಳೇನಿತ್ತು ಆ ತಿಂಗಳಿಂದಾನೇ ನಿಮ್ಗೆ ಒಳ್ಳೆ ಜೀವನ, ಒಳ್ಳೆ ಟೈಮಿಂಗ್ ಶುರು ಆಗಿದೆ. ಈ ತಿಂಗಳಿಂದ ಇನ್ನ ಹೆಚ್ಚಿನ
ಅನುಕೂಲಗಳು ಮುಂದಿನ ದಿನಗಳಲ್ಲಿ ಆಗತ್ತೆ ಅನ್ನುವಂಥದ್ದು ಇದೆ. ಸತ್ಯನ ತಿಳ್ಕೊಂಡು ಎಲ್ರಿಂದ ದೂರ ಹೋಗ್ಬೇಕು ಅನ್ಕೊಂಡಿದ್ದವರು ನಿಮ್ಮನ್ನ ಎಲ್ಲೋ ಹೋಗದೆ ಇರೋ ಹಾಗೆ ತಡೆದಿದ್ದಾರೆ ಅನ್ನುವಂಥದ್ದು ಇದೆ. ನಿಮ್ಮ ಪ್ರಯಾಣನ ತಡೆದಿದ್ದಾರೆ, ನೀವು ಊರ್ ಬಿಟ್ಟು ಹೋಗದೆ ಇರೋ ಹಾಗೆ ಅಥವಾ ಬೇರೆ ಕಡೆಗೆ ಶಿಫ್ಟ್ ಆಗದೆ ಇರೋ ಹಾಗೆ ತಡೆದಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಚಾಲೆಂಜಸ್, ಸಾಕಷ್ಟು ಸುಳ್ಳು ಹೇಳೋರ್ ಮಧ್ಯೆ ನಿಮ್ಮನ್ನ ನೀವು ಹೇಗೆ ಸರಿಯಾಗಿ ನೋಡ್ಕೊಳ್ತೀರಾ ಅಥವಾ ನಿಮ್ಮನ್ನ ನೀವು ಹೇಗೆ ಸರಿಪಡಿಸ್ಕೊಳ್ತೀರಾ ಇದ್ರ ಕಡೆ ಗಮನನ ಕೊಡಿ. ಕಿಂಗ್ ಆಫ್ ಕಪ್, ಕ್ವೀನ್ ಆಫ್ ಕಪ್, ಅಗೇನ್ ಸೋಲ್ಮೇಟ್ ಎನರ್ಜಿ ಇದೆ, ರಿಯೂನಿಯನ್ ಎನರ್ಜಿ ಇದೆ. 200% ಗ್ಯಾರಂಟಿ ಎಲ್ರಿಗೂ ಮ್ಯಾರೇಜ್ ಆಗತ್ತೆ. ಸಿಂಗಲ್ಸ್ ಯಾರ್ಯಾರಿದ್ದೀರೋ ನಿಜವಾಗ್ಲೂ ಮ್ಯಾರೇಜ್ ಆಗತ್ತೆ. ಇವನ್ ನೀವು ಸಿಂಗಲ್ ಪೇರೆಂಟ್ ಆಗಿದ್ರೆ ನಿಮ್ ಇಷ್ಟ, ನಿಮ್ಗೆ ಮದ್ವೆ ಆಗೋ ಇಚ್ಛೆ ಇದ್ರೆ ಖಂಡಿತವಾಗ್ಲೂ ಮ್ಯಾರೇಜ್ ಆಗತ್ತೆ, ಖಂಡಿತವಾಗ್ಲೂ ಆಗತ್ತೆ. ಓಕೆ, ಸೊ ಜಡ್ಜ್ಮೆಂಟ್, ನಿಮ್ಮ ಲೈಫಿಗೆ ನ್ಯಾಯ ಕೊಡ್ಬೇಕು ಅಂತ ಯೂನಿವರ್ಸ್ ಡಿಸೈಡ್ ಮಾಡಿ ಆಗಿದೆ ನೋಡಿ. ಕಿಂಗ್ ಆಫ್ ವಾಂಡು, ಕಿಂಗ್ ಆಫ್ ಕ್ವೀನು, ಸಾರಿ ಕಿಂಗ್ ಆಫ್ ವಾಂಡು, ಕ್ವೀನ್ ಆಫ್ ವಾಂಡು, ಕಿಂಗ್ ಆಫ್ ಕಪ್ಪು, ಕ್ವೀನ್ ಆಫ್ ಕಪ್ಪು, ಸೊ ಕಿಂಗ್ ಆಫ್ ಸೋರ್ಟ್ಸು, ಕ್ವೀನ್ ಆಫ್ ಸೋರ್ಟ್ಸು ಎಲ್ಲರೂ ಜೋಡಿಲ್ ಬಂದಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಮೇ ಬಿ ಇದೊಂದು ಮಂತ್ ಅಷ್ಟೇ ಅಂತ ಅನ್ಸುತ್ತೆ. ಈ ಮಂತ್ ಸ್ಟಾರ್ಟಿಂಗ್ ಇಂದಾನೇ ನಿಮ್ಗೆ ಶುರು ಆಗಿದೆ ಲಕ್ಕಿ ಸಿಂಗಲ್ಸಿಗೆ ಮ್ಯಾರೇಜ್ ಆಗುವಂಥದ್ದು, ನಿಮ್ಮ ಲೈಫ್ ಅಪ್ಗ್ರೇಡ್ ಆಗುವಂಥದ್ದು. ಪಾಸ್ಟ್ ಲೈಫ್ ಕರ್ಮ ಇದೆ, ಪಾಸ್ಟ್ ಲೈಫ್ ಫೇಸ್ ಮಾಡ್ತಾ ಇದ್ದೀರಾ. ಅದ್ರ ಮಧ್ಯೆನೆ ನಿಮ್ಗೆ ಸಾಕಷ್ಟು ಒಳಿತಾಗ್ತಾ ಇದೆ, ಸಾಕಷ್ಟು ಪಾಸಿಟಿವಿಟಿ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಈ ಪಾಸಿಟಿವಿಟಿ ನಿಮ್ ಜೀವನಕ್ಕೆ ಸಾಕಷ್ಟು ಬದಲಾವಣೆನ ತಗೊಂಡ್ಬರುತ್ತೆ, ಸಾಕಷ್ಟು ಅವಕಾಶಗಳು ಇದೆ. ಒಂದೊಳ್ಳೆ ಫ್ರೆಂಡ್ಶಿಪ್ ಬರುವಂತ ಸಾಧ್ಯತೆ ಇದೆ, ಒಂದೊಳ್ಳೆ ಪಾರ್ಟ್ನರ್ ಬರುವಂತ ಸಾಧ್ಯತೆ ಇದೆ. ನಿಮ್ ಜೀವನದಲ್ಲಿ ಏನ್ ದುಃಖ ಇತ್ತು, ಏನ್ ಬೇಜಾರಿತ್ತು, ಏನ್ ರಿಲೇಶನ್ಶಿಪ್ ಅಲ್ಲಿ ಮೋಸ ಆಗಿತ್ತು, ಏನ್ ಅನ್ಯಾಯ ಆಗಿತ್ತು, ಸೊ ಯಾರನ್ನ ಕಾದು ಕಾದು ನೀವು ಸತ್ತೋಗೋ ಅಷ್ಟು ಆಗೋಗಿದೆ ಜೀವನ, ಇದೆಲ್ಲದ್ರಿಂದ ಹೊರಗೆ ಬರ್ತಿದ್ದೀರಾ. ಈ ಎಲ್ಲ ಸ್ಟ್ರೆಸ್ ಇಂದ ಹೊರಗೆ ಬಂದು ಒಂದು ಸರಿಯಾದ ದಿಕ್ಕನ್ನ, ದಾರಿನ ಆಯ್ಕೆ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ದಿಸ್ ಇಸ್ ಟೈಮ್, ನೆವರ್ ಬಿಫೋರ್ ಟೈಮಿಂಗ್ ಇದು. ಸೊ ಸಾಕಷ್ಟು ಎನರ್ಜಿ ವೈಸ್ ತುಂಬಾ ಅಪ್ಡೇಟ್ ಇದೆ ಇಲ್ಲಿ, ತುಂಬಾನೇ ಪಾಸಿಟಿವ್ ಆಗಿದೆ. ಹಿಂಗ್ ಟೈಮ್ ಚೇಂಜ್ ಆಗುತ್ತೆ. ಹಿಂಗ್ ಕಣ್ ಬಿಡೋದ್ರಲ್ಲಿ ಈ ಅವಕಾಶಗಳೆಲ್ಲವೂ ಕೂಡ ಕಳೆದು ಹೋಗಬಹುದು. ಸೊ ಆದಷ್ಟು ಬೇಗ ನೀವು ಈ ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ತುಂಬಾ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಯ್ತಾ ಇದೆ. ತುಂಬಾ ಕಾರ್ಡ್ಸ್ ಇದ್ದಿದ್ರಿಂದ ನಾನು ಒಂದೊಂದ್ ಕಾರ್ಡ್ ಅಲ್ಲಿ ಒಂದೊಂದೇ ಮೀನಿಂಗ್ ಪಿಕ್ ಮಾಡಿ ನಿಮ್ಗೆ ಹೇಳಿದೀನಿ. ಎಲ್ಲ ಕಾರ್ಡಿನ ಮೀನಿಂಗ್ ನಾನು ಪಿಕ್ ಮಾಡಕ್ ಹೋಗಿಲ್ಲ. ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಡೆವಿಲ್ ಎನರ್ಜಿ, 2 ಆಫ್ ಸೋರ್ಟ್ಸ್ ಎನರ್ಜಿ, ಇದನ್ನ ಯಾಕೆ ಪದೇ ಪದೇ ಒತ್ತಿ ಹೇಳ್ಬೇಕಾಗಿದೆ ಅಂದ್ರೆ ನಿಮ್ಮ ಶ್ಯಾಡೋ ನಿಮ್ಗೆ ಯಾವುದೇ ಒಂದು ನಿಮ್ಮ ಭಯ ಇರಬಹುದು ಅಥವಾ ನಿಮ್ಮ ಕಹಿ ಜೀವನದ ಅನುಭವಗಳು ಇರಬಹುದು ಅಥವಾ ನಿಮ್ಮ ಮೇಲೆ ಮಾಡಿರುವಂತ ಪ್ರಕ್ರಿಯೆಗಳು ಇರಬಹುದು ಅಥವಾ ಬ್ಲಾಕ್ ಮ್ಯಾಜಿಕ್ ಎನರ್ಜಿ ಇರಬಹುದು ಅಥವಾ ಡೆವಿಲ್ ಎನರ್ಜಿ ಇರಬಹುದು, ನಿಮ್ಮ ಕೋಪ ಇರಬಹುದು ಅಥವಾ ನಿಮ್ಮ ನಿಮ್ಗೆ ಕಾಣಿಸ್ದೇ ಇರುವಂತ ಈ ಒಂದು ಪ್ರಯೋಗಗಳಿಂದ ಅಥವಾ ನಿಮ್ಮದೇ ಆದ ದುರಭ್ಯಾಸಗಳಿಂದ ಇರಬಹುದು. ಇದೆರಡರಿಂದನೂ ನಿಮ್ಗೆ ಕ್ಲಾರಿಟಿ ಸಿಗ್ತಾ ಇಲ್ಲ, ಒಂದು ಸರಿಯಾದ ದಿಕ್ಕನ್ನ ನೀವು ಆಯ್ಕೆ ಮಾಡ್ಕೊಳ್ಳೋದಿಲ್ಲ ಅನ್ನುವಂಥದ್ದು ಇದೆ. ಬಟ್ ಆನ್ ದಿ ವೇ, ಕರೆಕ್ಟ್ ವೇಲಿ ನೀವು ಅರ್ಥ ಮಾಡ್ಕೊಂಡು ಈ ಸತ್ಯನ ತಿಳ್ಕೊಂಡು ಕರೆಕ್ಟ್ ಡಿಸಿಷನ್ ತಗೊಂಡಿದ್ದೆ ಆದ್ರೆ ಅವಕಾಶಗಳಿಗೆ ಹುಡುಕಾಟ ನಡೆಸಿದೀರ ಇಷ್ಟು ವರ್ಷದಿಂದ, ಎಲ್ಲವೂ ನಿಮ್ ಮುಂದೆ ಇದೆ. ಇದನ್ನ ನೀವು ಒಪ್ಕೊಂಡಿದ್ದೆ ಆದ್ರೆ, ಇದನ್ನ ನೀವು ಗ್ರಾಬ್ ಮಾಡಿದ್ದೆ ಆದ್ರೆ, ಇದನ್ನ ನೀವು ಕಸಿದ್ಕೊಳ್ಬೇಕು ಇವಾಗ. ಯಾಕೆಂದ್ರೆ ಈ ನೆಗೆಟಿವಿಟಿ ನಿಮ್ಮನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಯಾವಾಗ್ಲೂ ಹೌದು ಇಲ್ಲಾನೇ ಹೇಳ್ತಾ ಇದೆ. ಕರೆಕ್ಟ್ ಆಗಿ ನೀವು ಗಮನ ಕೊಟ್ಟು ಇವಾಗ ಈ ಅವಕಾಶನ ಸದುಪಯೋಗ ಪಡಿಸ್ಕೊಂಡಿದ್ದೆ ಆದ್ರೆ 9 ಆಫ್ ಕಪ್ ನಿಮ್ದೇನೆ. ದ ಹೆರೋಫೆಂಟ್, ದೇವ್ರು ಕೊಟ್ಟಿರುವಂತ ಆಶೀರ್ವಾದ ಇತ್ತು, ದೇವ್ರು ಕೊಟ್ಟಿರುವಂತ ಮಾರ್ಗದರ್ಶನ ಇದು, ನಿಮ್ಮ ಕುಲದೇವರ ಆಶೀರ್ವಾದ ಇದು, ನಿಮ್ಮ ಮನೆ ದೇವರ ಆಶೀರ್ವಾದ ಇದು. ಇದು ನೀವು ಗ್ರಾಬ್ ಮಾಡಿದ್ದೆ ಆದ್ರೆ ಯೂನಿವರ್ಸ್ ಕೊಟ್ಟಿರುವಂತ ಈ ಅವಕಾಶನ ನೀವು ನಿಮ್ಮದಾಗಿಸಿಕೊಂಡ್ರೆ ಸಾಕಷ್ಟು ಪಾಸಿಟಿವ್ ಆಗಿ ಬದಲಾಗುತ್ತೆ. ತಥಾಸ್ತು ಅಂತ ಇದೆ. ಸೊ ದೇವ್ರು 9 ಆಫ್ ಕಪ್ ಆಶೀರ್ವಾದ ಕೊಟ್ಬಿಟ್ಟಿದೆ. ನೀವೇನೇ ಕೇಳಿದ್ರು ಆಗತ್ತೆ. ವಿದ್ಯೆ ಇರ್ಲಿ, ದುಡ್ಡಿರ್ಲಿ, ಫೈನಾನ್ಷಿಯಲ್ ವಿಚಾರವಾಗಿ, ಬಿಸ್ನೆಸ್ ವಿಚಾರವಾಗಿ, ಸೊ ಏನೋ ಜಾಬ್ ವಿಚಾರವಾಗಿ, ಸಾಲದ ವಿಚಾರವಾಗಿ ಎಲ್ಲಾನು ತೀರುತ್ತೆ, ಎಲ್ಲ ಚೆನ್ನಾಗಾಗತ್ತೆ. ನೀವು ಕೇಳಿದ್ದು ಮದ್ವೆ ವಿಚಾರ, ಮ್ಯಾರೇಜ್, ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್ ಅಥವಾ
ರಿಯೂನಿಯನ್ ಆಗುವಂಥದ್ದು ಅಥವಾ ಡಿವೋರ್ಸ್ ಆಗ್ದಿರಾ ಮತ್ತೆ ಸರಿ ಹೋಗುವಂಥದ್ದು ಎಲ್ಲವೂ ಆಗತ್ತೆ. ಆರೋಗ್ಯದಲ್ಲಿ ಕೂಡ ಚೇತರಿಕೆ ಬರುತ್ತೆ, ಪ್ರೀತಿ ವಿಚಾರದಲ್ಲಿ, ವ್ಯವಹಾರದ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ, ಮತ್ತೆ ಆರೋಗ್ಯದ ವಿಚಾರದಲ್ಲಿ ಎಲ್ಲಾದ್ರಲ್ಲೂ ಚೆನ್ನಾಗಿದೆ. ಸೊ ವಿಶ್ ಕಮ್ ಟ್ರೂ, ಡ್ರೀಮ್ ಕಮ್ ಟ್ರೂ, ತುಂಬಾ ಚೆನ್ನಾಗಿದೆ. ಎಲ್ಲೋ ಒಂದ್ ಕಡೆ ನೀವು ಹಳೆ ಗುಂಗಿಂದ ಹೊರಗೆ ಬರ್ಲಿಲ್ಲ ಅಂದ್ರೆ ಈ ಎಲ್ಲದನ್ನೂ ಕಳ್ಕೊಳ್ತೀರಾ. ಸೊ ನಿಮ್ಮ ಶ್ಯಾಡೋ, ನಿಮ್ಮ ಭಯ ನಿಮ್ಮನ್ನ ತಡೀತಾ ಇದೆ. ಇದರಿಂದ ಹೊರಗೆ ಬಂದು ಕ್ಲಾರಿಟಿ ತಗೊಂಡಿದ್ದೆ ಆದ್ರೆ ಆಸಮ್ ಜೀವನ ನಿಮ್ಗೋಸ್ಕರ ಕಾಯ್ತಾ ಇದೆ. ನಾ ಭೂತೋ ನಾ ಭವಿಷ್ಯತಿ ಅನ್ನುವಂಥ ಆಶೀರ್ವಾದ ಎಲ್ಲಿ ಇದೆ, ಗ್ರಾಬ್ ಮಾಡ್ಕೊಳ್ಳಿ. ಸೊ ನಿಮ್ಮದಾಗಿಸ್ಕೊಳ್ಳಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ನ. ಸೊ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಾಗ್ದೇವಿಯ ಆಶೀರ್ವಾದ ಎಲ್ರ ಮೇಲೂ ಇರ್ಲಿ. ವಾಗ್ದೇವಿ ಕುಟುಂಬ, ವಸುದೈವಕ ಕುಟುಂಬ ಯಾವಾಗ್ಲೂ ಚೆನ್ನಾಗಿರ್ಲಿ ಅಂತ ಬೇಡ್ಕೊಳ್ತೀನಿ. ಜೊತೆಗೆ ವಾಗ್ದೇವಿಯ ಪಾದಾರವಿಂದಕ್ಕೆ ರೀಡಿಂಗ್ ಅನ್ನ ಸಮರ್ಪಣೆ ಮಾಡ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಅವಕಾಶನ ಕಳ್ಕೊಂಬೇಡಿ, ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಜೀವನನ ಮೇಲ್ದರ್ಜೆಗೆ ಏರಿಸ್ಕೊಳ್ಳಿ. ಅಪ್ಗ್ರೇಡ್ ಮಾಡ್ಕೊಳ್ಳಿ ಲೈಫ್ನ, ನಿಮ್ಮ ಥಾಟ್ಸ್ನ ಕೂಡ. ಟೇಕ್ ಕೇರ್.